ಹೋಗ್ಬಿಡ್ತಾರೆ. ಇಂಥ ಒಂದು ಪ್ರಮಾದ ನಡಿಬಾರ್ದಾಗಿತ್ತು. ಅದು ಪರಿಶಿಷ್ಟರ ವಿಷಯದಲ್ಲಿ, ಅಸ್ಪೃಶ್ಯರ ವಿಷಯದಲ್ಲಿ ನಡೆದಿದೆ ಅಂತಂದರೆ ಇದು ಅಕ್ಷಮ್ಯ ಅಪರಾಧ. ಹಾಗೆ ಇದೊಂದು ಸಣ್ಣ ಸಮಸ್ಯೆ, ಇದು ಭಾರಿ ದೊಡ್ಡದಾದಂಥ ಸಮಸ್ಯೆ ಏನಲ್ಲ, ಭಾಳ ಚಿಕ್ಕ ಸಮಸ್ಯೆ. ನೋಡಿ, ಆಡಳಿತ ಯಂತ್ರ ಮುಖ್ಯಮಂತ್ರಿ ಅಂದರೆ ಎಷ್ಟು ಅಸೆಟ್ ಇರೋದು. IAS ಆಫೀಸರ್ಸ್, IPS ಆಫೀಸರ್ಸ್ ಇಂದ ಹಿಡಿದು ನೀತಿ ಆಯೋಗಗಳು ಅನ್ನೋಂಥವನ್ನೆಲ್ಲ ಸಲಹೆ ಕೊಡಕ್ಕೆ ಮಾಡ್ಕೊಂಡವ್ರೆ. ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ಆಯೋಗಗಳೆಲ್ಲವೂ ರಚನೆ ಮಾಡುವಂಥ ಇಚ್ಛಾಶಕ್ತಿ ಇದೆ. ಆ ಥರ ಎಲ್ಲ ಇದ್ರೂ ಕೂಡ ಕಳ್ಳ ಸುಳ್ಳ ಮಾತುಗಳು, ಕಳ್ಳ ಸುಳ್ಳ ಪೋಸ್ಟ್ಪೋನ್ಗಳು, ಒಂದು ನಿರ್ದಿಷ್ಟವಾದಂಥ ಸ್ಪೆಸಿಫಿಕ್ ಆದಂಥ ತೀರ್ಮಾನವನ್ನು ತೆಗೆದುಕೊಳ್ಳದೆ ಇರ್ತಕ್ಕಂಥದ್ದಕ್ಕೆ ನಾನಾದರೂ ಕೂಡ ಭಾಳ ವಿಷಾದ ವ್ಯಕ್ತಪಡಿಸ್ತೇನೆ. ಇಂಥದ್ದಕ್ಕೆ ನಮ್ಮ ಗುರುಪೀಠ, ನಮ್ಮ ಸಮುದಾಯ ಯಾವತ್ತೂ ಕೂಡ ಸಹಕರಿಸಲ್ಲ. ಇಲ್ಲಿ ತನಕ ನಾವು ನಮ್ಮ ಪಕ್ಷ ಸಿದ್ದರಾಮಯ್ಯ ಅಹಿಂದ ಅಂತ ಹೇಳ್ಕೊಂತ ಬಂದಿರ್ತಕ್ಕಂಥದ್ದು ನಾವು ಯೋಚನೆ ಮಾಡಬೇಕಾದಂಥ ಸಂದರ್ಭಕ್ಕೆ ತಗೊಂಡ್ಬಂದಿಟ್ಟಿದ್ದಾರೆ. ಹಾಗೆ ಇದಕ್ಕೆ ನಾವು ನಮ್ಮ ಮಂತ್ರಿಗಳನ್ನೂ ನಾವು ಏನೋ ಬೆಂಬಲಿಸ್ತಾ ಇಲ್ಲ, ಅಥವಾ ಅವರು ಕೂಡ ಇದರಿಂದ ಹೊರಗಿದ್ದಾರೆ ಅಂತ ಇಡಕ್ಕೆ ಇಷ್ಟಪಡಲ್ಲ. ಯಾವಾಗಿದ್ರೂ ಅವರು ಸರಿಯಾದ ಇಚ್ಛಾಜ್ಞಾನ ಕ್ರಿಯಾಶಕ್ತಿಯನ್ನು ಸಮುದಾಯಕ್ಕೋಸ್ಕರ, ಒಂದು ಸಮಸ್ಯೆಗೋಸ್ಕರ ಅವರು ಉಪಯೋಗ ಆಗಲಿಲ್ಲ ಅಂತಂದರೆ ಅಂಥದ್ದು ಆ ಜಾಗದಲ್ಲಿ ಯಾರಿದ್ರೂ ಕೂಡ ನಮ್ಮ ಗುರುಪೀಠ ಸಮುದಾಯ ಅವ್ರಿಗೆ ಧಿಕ್ಕಾರವನ್ನು ಹೇಳ್ತದೆ. ಹಾಗಾಗಿ ಇಂಥ ಒಂದು ಸಮಸ್ಯೆ ನಾಳೆ ನೋಡಪ್ಪ, ಇಂಥ ರೈಟ್ನರಿಂದ ಮುಖ್ಯಮಂತ್ರಿ ಜೈಲಿಗೆ ಹೋದ್ರು, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಜೈಲಿಗೆ ಹೋದ್ರು ಅನ್ನೋಂಥ ದಿನ ಬರೋದು ಬೇಡ. ನಾವು ಮುಂದುವರಿಯಕ್ಕಿಂತ ಮುಂಚೆನೆ, ನಾವೇನೇ ಕ್ರಮ ಕೈಗೊಳ್ಳೋದಕ್ಕಿಂತ ಮುಂಚೆನೆ ಆಗಿದ್ದಾಗೋಯ್ತು, ನಾವು ಇದನ್ನು ಸರಿಪಡಿಸ್ಕೊಳ್ತೀವಿ ಅನ್ನೋಂಥ ಹಂತದಲ್ಲಿ ಸರಿಪಡಿಸ್ಲಿ ಅಂತ ನಾನಾದರೂ ಕೂಡ ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಟ್ ಇದರ ಇಚ್ಛಾಶಕ್ತಿಯಾಗಿ ಇರೋದ್ರಿಂದ, ಸಮುದಾಯದ ಪೀಠಾಧಿಪತಿಯಾಗಿರೋದ್ರಿಂದ ಈ ಪತ್ರಿಕಾಗೋಷ್ಠಿಯಲ್ಲಿ ಅಷ್ಟೇ ನೈತಿಕತೆಯಿಂದ ಮಾತಾಡ್ತಿದ್ದೇನೆ. ಜವಾಬ್ದಾರಿ ಇದೆ ನನಗೆ ಅಂತ ಮಾತನ್ನು ಹೇಳಲಿಕ್ಕೂ ಕೂಡ ಇಷ್ಟಪಡ್ತೇನೆ. ನಾಗಮೋಹನ್ ದಾಸ್ ವರದಿಯಲ್ಲಿ ಇವರೇ ಸಮಾಜ ಕಲ್ಯಾಣ ಇಲಾಖೆಯ ಟಿಪ್ಪಣಿ ಕಾಪಿಯನ್ನು ಬರೆದಿದ್ದಾರೆ, ಕ್ಯಾಬಿನೆಟ್ ನೋಟ್ ಶೀಟು. ಆ ಕ್ಯಾಬಿನೆಟ್ ನೋಟ್ ಶೀಟ್ ಅಲ್ಲಿ ಪ್ರವರ್ಗ ಎ ವಲಯ ಸಂಬಂಧಿತ ಜಾತಿಗಳು ಅಂತ ಸೇರಿಸಿದ್ದಾರೆ, ಪ್ರವರ್ಗ ಬಿ ಮಾದಿಗ ಸಂಬಂಧಿತ ಜಾತಿಗಳು ಅಂತ ಹೇಳಿದ್ದಾರೆ, ಪ್ರವರ್ಗ ಸಿ ಇನ್ನಿತರ ಅಲೆಮಾರಿ ಸಮುದಾಯ ಅಂತ ಹೇಳಿ ನೋಟ್ ಕಳಿಸಿದ್ದಾರೆ. ಕ್ಯಾಬಿನೆಟ್ಗೆ ಮುಂದೆ ಬಂದಂತ ಸಂದರ್ಭದಲ್ಲಿ, ಕ್ಯಾಬಿನೆಟ್ ನಲ್ಲಿ ಓದ್ತಕ್ಕಂಥ ಸಂದರ್ಭದಲ್ಲಿ ಪ್ರವರ್ಗ ಎ ಇದ್ದಂಥದ್ದು ಪ್ರವರ್ಗ ಬಿ ಬಂದ್ಬಿಟ್ಟಿದೆ. ಆ ನೋಟ್ ಶೀಟ್ ತಿದ್ದವ್ರೆ ಹೌದೌದೌದು, ಅದು ಯಾರು ಹೇಳಿದ್ದಾರೆ ಅವ್ರ ಮೇಲೆ ನಾವು ಕ್ರಮ ತಗೋಬೇಕು ಅಂತಾನೆ ಪೂಜ್ಯರು ಹೇಳ್ತಿರೋದು. ಈಗ ನೋಟ್ ಶೀಟ್ ನ ನಾವು RTI ನಲ್ಲಿ ಈಗಾಗಲೇ ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡಿದ್ದೇವೆ, ಅದು ನಮ್ಗೆ ಸಿಗುತ್ತೆ, ನಾವು ಅದನ್ನ ಸುಮ್ಮನೆ ಬಿಡೋದಿಲ್ಲ. ಆದ್ರೆ ನಾನು ಹೇಳೋದು, ಒಂದು ಸರ್ಕಾರದ ಚೀಫ್ ಸೆಕ್ರೆಟರಿ ಅವರು, ಒಂದು DPR ಸೆಕ್ರೆಟರಿ ಅವರು, ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು, ಸಮಾಜ ಕಲ್ಯಾಣ ಸೆಕ್ರೆಟರಿ ಅವರು ಮತ್ತು ಮಂತ್ರಿ ಮಹೋದಯರು ಇರ್ತಕ್ಕಂಥ ಸಂದರ್ಭದಲ್ಲಿ ಈ ತರ ಹೋದಂತ ಕ್ಯಾಬಿನೆಟ್ ನೋಟ್ ಶೀಟ್ ನ ಚೇಂಜ್ ಮಾಡ್ತಕ್ಕಂಥ ಅಧಿಕಾರ ಯಾರಿಗಿದೆ? ಇವರು ಮುಖ್ಯಮಂತ್ರಿಗೂ ಇಲ್ಲ. ಅವ್ರೇನಾದ್ರು ತಪ್ಪಿದ್ರೆ ತಪ್ಪಿದ್ರೆ ವಾಪಸ್ ಕಳ್ಸಪ್ಪ, ಸರಿ ಮಾಡ್ಕೊಂಬರ್ಲಿ ಅಂತ ಹೇಳ್ಬೋದೇ ವಿನಃ ಇಲಾಖೆಯ ಕ್ಯಾಬಿನೆಟ್ ನೋಟ್ ಶೀಟ್ ಅನ್ನ ಹೆಂಗ್ ಚೇಂಜ್ ಮಾಡ್ತಾರೆ ಸರ್? ಇದು ಬಹಳ ಅತ್ಯಂತ ಕ್ರಿಮಿನಲ್ ಅಫೆನ್ಸ್. ಸಮಾಜ ಕಲ್ಯಾಣ ಇಲಾಖೆಯವರು ಹೌದೌದು, ಕ್ಯಾಬಿನೆಟ್ ನೋಟ್ ಶೀಟ್ ಸಮಾಜ ಕಲ್ಯಾಣ ಇಲಾಖೆ ಅದು. ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿ ಆಗುತ್ತೆ. ಸಮಾಜ ಕಲ್ಯಾಣ ಇಲಾಖೆ ಅವರು ನೋಟ್ ಶೀಟ್ ಕಳಿಸಿದ್ದಾರೆ, ಆದ್ರೆ DPR ಸೆಕ್ರೆಟರಿ, DPR ಕಂಟ್ರೋಲ್ ಇರುವುದು ಸಮಾಜ ಕಲ್ಯಾಣ ಅಲ್ಲ, ಮುಖ್ಯಮಂತ್ರಿ ಕಂಟ್ರೋಲ್ ಬರುತ್ತೆ. DPR ನಲ್ಲಿ ಇದು ವ್ಯತ್ಯಾಸ ಆಗಿದೆ ಅಂತಕ್ಕಂಥ ಮಾಹಿತಿ ಇದೆ ನಮಗೆ. ಸಮಾಜ ಕಲ್ಯಾಣ ಇಲಾಖೆ ಆಗಿಲ್ಲ, ಅದು ಸೀದಾ ಹೋಗಿದೆ. ಹೌದು. ಈಗ ಶ್ರೀಗಳು ಹೇಳಿದ್ರು, ಬಸವರಾಜ ಸ್ವಾಮೀಜಿ ಈ ಹಿಂದೆ ನಮ್ಮ SD ಸ್ವಾಮೀಜಿಗಳು ಇದೇ ರೀತಿ ಅವರ ಸಮುದಾಯಕ್ಕೆ ಇದ್ದಿದ್ರು. ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನಮ್ಮ ಸಮುದಾಯಕ್ಕೆ ಸರ್ಕಾರದಿಂದ ರೆಪ್ರೆಸೆಂಟೇಟಿವ್ ಆಗಿ ಏನು ಜನಪ್ರತಿನಿಧಿಗಳಿರೋ ಸಚಿವರು, ಶಾಸಕರು ನಮ್ಮ ಬೇಡಿಕೆ ಈಡೇರಿಸಿಲ್ಲ ಅಂದ್ರೆ ನೀವು ನಿಮ್ಮ ಏನು ಸಚಿವಗಿರಿ, ಶಾಸಕರಿಗಿರಿ ಬಿಟ್ಟು ಹೊರಬನ್ನಿ ಅಂತ ಅಂದ್ರು. ಸೊ ಅಷ್ಟು ಒಂದು ಕಮೆಂಟಬಲ್ ತಾವು ಕೊಡಕ್ ಆಗ್ತಾ ಇಲ್ವಾ? ಇಲ್ಲ, ನಾನು ನೆನ್ನೆದು ಹೇಳಿದ್ದೇನೆ, ಮುಖ್ಯಮಂತ್ರಿಗಳ ಭೇಟಿ ಆದ ನಂತರ ಮಾಧ್ಯಮ ಗೋಷ್ಠಿ ಉದ್ದೇಶಿಸಿ ಮಾತಾಡಿದ್ದೇನೆ. ಮತ್ತೆ ನಮ್ಮ ಸಚಿವರುಗಳಿಗೂ ನಾವು ಈಗಾಗಲೇ ವಾರ್ನ್ ಮಾಡಿದ್ದೇವೆ.
24ನೇ ತಾರೀಕು ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ಯಾವ್ದಾದ್ರು ನಮ್ಮ ಸಮುದಾಯಕ್ಕೆ ಏನಾದ್ರು ಸಮಸ್ಯೆ ತೊಂದರೆ ಉಂಟಾಯ್ತು ಅಂದ್ರೆ ಕೂಡಲೇ ನಿಮ್ಮ ರಾಜೀನಾಮೆ ಪತ್ರವನ್ನ ಸರ್ಕಾರ ಕೊಟ್ಟು ಬರ್ಬೇಕಿಲ್ಲ ನಮ್ಮ ಕೈ ಕೊಡ್ಬೇಕು ನೀವು ಅಂತ ಹೇಳಿದ್ದಾರೆ.